ರಸ್ತೆಯಲ್ಲಿ ವಾಹನಗಳು ಸಂಚರಿಸುವಾಗ ಟಚ್ ಆಗೋದು ಕಾಮನ್. ಆದರೆ ಇಲ್ಲಿ ಜಸ್ಟ್ ಆಟೋಗೆ ಟಚ್ ಆಯಿತು ಅಂತ ಕೊಲೆಯನ್ನೇ ಮಾಡಿಬಿಟ್ಟಿದ್ದಾರೆ. ಏನದು ಸ್ಟೋರಿ ಅಂತೀರಾ? ಇದರ ಕಂಪ್ಲೀಟ್ ವರದಿ ನಿಮ್ಮ ಮುಂದೆ. ಈ ಫೋಟೋದಲ್ಲಿ ಕಾಣುವ ವ್ಯಕ್ತಿಯ ಹೆಸರು ಸಲ್ಮಾನ್ ಅಂತ. ಆರ್ಟಿ ನಗರ ನಿವಾಸಿ. ತನ್ನ ಕುಟುಂಬದ ಜೊತೆ ವಾಸ ಮಾಡಿಕೊಂಡಿದ್ದ ಈತ ಆಟೋ ಓಡಿಸಿ ಜೀವನ ನಡೆಸ್ತಾ ಇದ್ದ. ಎಂದಿನಂತೆ ಬುಧವಾರ ಬೆಳಗ್ಗೆ ಆಟೋ ಓಡಿಸಲು ಹೋಗಿದ್ದಾನೆ. ಆಗ ರಸ್ತೆಯಲ್ಲಿ ಒಂದು ಗಾಡಿಗೆ ಆಟೋ ಟಚ್ ಆಗಿದೆ. ಇಷ್ಟಕ್ಕೆ ಗಲಾಟೆ ಶುರುವಾಗಿ ಯುವಕರ ಗುಂಪೊಂದು ಹಲ್ಲೆ ಮಾಡಿದೆ. ಇದರಿಂದ ಗಾಯಗೊಂಡ ಸಲ್ಮಾನ್ ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ದೂರು ಕೊಟ್ಟಿದ್ದಾನೆ. ಮೊದಲು ಆಸ್ಪತ್ರೆಗೆ ಹೋಗಿ ಟ್ರೀಟ್ಮೆಂಟ್ ತೆಗೆದುಕೊಂಡು ಬಾ ಅಂತ ಪೊಲೀಸರು ಹೇಳಿದ್ದಾರೆ. ಇದು ಯುವಕರ ಗುಂಪನ್ನ ರೊಚ್ಚಿಗೆಬ್ಬಿಸಿತು. ಇದು ಸಣ್ಣ ಪುಟ್ಟ ಅಲ್ಲಿ ಶಾಂತಿ ಸಾಗರದಿಂದ ಬಾಳಿಗೆ ಬಂದಿದ್ದಾನೆ ರಾಮಪ್ಪರಿಗೆ. ಅಲ್ಲಿ ಸ್ವಲ್ಪ ಏನೋ ಎಲ್ಲರಿಂದ ಕೆಚ್ಚಾಗಿದೆ. ಅದಕ್ಕೆ ಬೈದಿದ್ದಾರೆ. ಅವನು ಬೈದಿದ್ದಾನೆ, ಇವನು ಬೈದಿದ್ದಾನೆ. ಆಗಿದ್ಮೇಲೆ ಹೊಡೆದಾಟ ಆಗಿದೆ. ಆಮೇಲೆ ಸ್ಟೇಷನ್ಗೆ ಹೋಗಿದ್ದಾನೆ. ಸ್ಟೇಷನ್ನಿಂದ ಸಾಹೇಬರು ಹೇಳಿದ್ದಾರೆ, ಆಯ್ತಪ್ಪ ಟ್ರೀಟ್ಮೆಂಟ್ ತಗೊಂಡು ನಾವು ಫಸ್ಟು ಅಂತ ಹೇಳಿದ್ದಾರೆ. ಆ ಸ್ಟೇಷನ್ನಿಂದ ಆಚೆ ಬಂದಿದ್ದ ತಕ್ಷಣ ಅಟ್ಯಾಕ್ ಮಾಡ್ತಿದ್ದಕ್ಕೆ ಹೊಡೆದಿದ್ದು. ಯುವಕ ಯಾವಾಗ ದೂರು ಕೊಟ್ಟು ಸ್ಟೇಷನ್ನಿಂದ ಹೊರಗಡೆ ಬಂದೋ ಆಸ್ಪತ್ರೆಗೆ ಹೋಗುವಾಗ ಇದೇ ಗ್ಯಾಂಗ್ ಮತ್ತೆ ಅಡ್ಡಗಟ್ಟಿ ಮನಸ್ಸೋ ಇಚ್ಛೆ ಹಲ್ಲೆ ಮಾಡಿದ್ದಾರೆ. ಕುಸಿದು ಬಿದ್ದ ಸಲ್ಮಾನನ್ನ ಕಂಡು ಅಲ್ಲಿದ್ದ 4 ಕಾಲು ಕಿತ್ತಿದ್ದಾರೆ. ಇನ್ನು ಸಲ್ಮಾನ್ ತಂದೆಗೆ ಯಾರೋ ಕರೆ ಮಾಡಿ ನಿಮ್ಮ ಮಗ ಆಟೋದಲ್ಲಿ ಬಿದ್ದಿದ್ದಾನೆ ಅಂತ ಹೇಳಿದ್ದಾರೆ. ಸ್ಥಳಕ್ಕೆ ಹೋಗಿ ನೋಡಿದ ತಕ್ಷಣ ಬೌರಿಂಗ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ. ಆದರೆ ಅದಾಗಲೇ ಸಲ್ಮಾನ್ ಮೃತಪಟ್ಟಿದ್ದಾನೆಂದು ವೈದ್ಯರು ಹೇಳಿದ್ದಾರೆ. ವಿಷ್ಣು ಗಾರ್ಡನ್ ಹತ್ರ ಹೋಗಿ ಬಿಸಾಕ್ಬಿಟ್ಟಿರೋದು ಆಟೋ ಒಳಗಡೆ, ಅವನದೇ ಆಟೋ ಒಳಗಡೆ. ನಿಮಗೆ ವಿಷಯ ಹೆಂಗ್ ಗೊತ್ತಾಯ್ತು ಸರ್? ಮತ್ತೇನಾರು ಅವನು ಯಾರೋ ಅಂತ ಯಾರೋ ಅವ್ರು ಬಂದು ನಮ್ಮ ತಮ್ಮನಿಗೆ ಹೇಳಿರೋದು ಏನಂತ, ದೊಡ್ಡಪ್ಪ ನಿಮ್ಮ ಅಣ್ಣನ ಮಗನಿಗೆ ಹೊಡೆದು ಬಿಸಾಕಿದ್ದೀನಿ ನಾನು. ಘಟನೆ ಸಂಬಂಧ ಆರ್ಟಿ ನಗರ ಪೊಲೀಸರು 4 ಬಂಧಿಸಿದ್ದಾರೆ. ಆರ್ಟಿ ನಗರದ ಸಾದಿಕ್, ಪರ್ವೇಜ್, ತೌಫಿಕ್, ತಬ್ರೇಜ್ ಎಂಬ 4 ಆರೋಪಿಗಳನ್ನ ಅರೆಸ್ಟ್ ಮಾಡಿಕೊಂಡು ತನಿಖೆ ಮುಂದುವರೆಸಿದ್ದಾರೆ. ಇನ್ನು ಕೇವಲ ಆಟೋ ಟಚ್ ಆಗಿದ್ದಕ್ಕೆ ಈ ರೀತಿ ಹಲ್ಲೆ ಮಾಡಿ ಹತ್ಯೆ ಮಾಡ್ತಾರೆ ಅಂದ್ರೆ ಇಂಥವರಿಗೆ ಪೊಲೀಸರ ಬಗ್ಗೆ, ಕಾನೂನಿನ ಬಗ್ಗೆ ಗೌರವ, ಭಯ ಇಲ್ವಾ ಅನ್ನೋ ಅನುಮಾನ ಮೂಡೋದಂತೂ ಸುಳ್ಳಲ್ಲ. ವಿಶ್ವನಾಥ್, ಜಿ ಕನ್ನಡ ನ್ಯೂಸ್, ಬೆಂಗಳೂರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.